App will give voice to people's problems. If there is chaos in park, playground, send photo, video asterisk. BBMP's negligence is the cause of death of boy due to collapse of gate in Malleswaram Park, DR. Satish Kumar. Aam Aadmi Party Bangalore City President Dr. Aam Aadmi Party has said that after the death of a boy in Malleswaram after the gate of the park fell down, the Aam Aadmi Party has started a social survey of children's playgrounds and parks under BBMP. Satish Kumar appealed. Speaking at a media conference in the city, he said that after the work in playgrounds and parks, they should be monitored from time to time. Safety measures should be followed to avoid danger to children and the elderly. ಆ BBMP ಅವರ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ತಮಗೆ ಗೊತ್ತಿದೆ ಆಟದ ಮೈದಾನಗಳು ಮತ್ತು ಪಾರ್ಕ್ಗಳನ್ನು ಕೆಲಸಗಳನ್ನು ಮಾಡಿಸಿದ ನಂತರ ಅವುಗಳನ್ನು ಕಾಲಕಾಲಕ್ಕೆ ತಪಾಸಣೆ ಮಾಡ್ತಕ್ಕಂಥದ್ದು ಅಲ್ಲಿನ ಸುರಕ್ಷತಾ ವ್ಯವಸ್ಥೆ ಬಗ್ಗೆ ಅಂದರೆ ಸಾರ್ವಜನಿಕರಿಗೆ ಅಥವಾ ಅಲ್ಲಿ ಆಡ್ತಕ್ಕಂಥ. But it is clear that BBMP has shown divine negligence in this matter. In 2010, a 17-year-old girl named Sanjana died after a college wall collapsed. In 2016, a boy named Vikram died after falling into a tank in Lalbagh. He said that this kind of negligence while carrying out work in public places is endangering people's lives. Looking at the incident in Malleswaram Park where a gate collapsed and a boy died, doubts have arisen whether the BBMP is working for the people. ಒಂದು ಕಾಲೇಜ್ನ ಗೋಡೆ ಕುಸಿದು ಸಾವನ್ನಪ್ಪತಕ್ಕಂಥ ಒಂದು ವಾತಾವರಣ ಆ ಸಂದರ್ಭದಲ್ಲಿ ನಿರ್ಮಾಣ ಆಗಿತ್ತು. 2016ರಲ್ಲಿ ವಿಕ್ರಮ್ ಅಂತಕ್ಕಂಥ 7 ವರ್ಷದ ಹುಡುಗ ಲಾಲ್ಬಾಗ್ನಲ್ಲಿರ್ತಕ್ಕಂಥ ಒಂದು ಏನು ಪಾಂಡ್ ಅಂತ ಏನು ಕರಿತೀವಿ ನೀರಿನ ತೊಟ್ಟಿಯಲ್ಲಿ ಬಿದ್ದು ಆತ ಮೃತಪಟ್ಟಿರ್ತಾನೆ. ಈ ರೀತಿ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ನಿರ್ಲಕ್ಷ್ಯ ವಹಿಸ್ತಕ್ಕಂಥದ್ದು ಅಥವಾ ಈಗ ಏನು ಗೇಟ್ ಸಹ ಕುಸಿದಿದೆ ಆ ರೀತಿಯ ಒಂದು ಅವೈಜ್ಞಾನಿಕ ಕಾಮಗಾರಿಗಳನ್ನು ಮಾಡ್ತಕ್ಕಂಥದ್ದು ಇದು ಸಾರ್ವಜನಿಕರ ಜೀವಕ್ಕೆ ಮುಳುವಾಗ್ತಕ್ಕಂಥ ಕೆಲಸವಾಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಗೇಟ್ ಕುಸಿತದಲ್ಲಿ ಒಂದು ಕೆಲವು ಅಂಶಗಳನ್ನು ಗಮನಿಸಿದ್ರೆ ನಿಜಕ್ಕೂ ಈ BBMP ನಮಗೋಸ್ಕರ ಬೆಂಗಳೂರಿಗರಿಗೋಸ್ಕರ ಕೆಲಸ ಮಾಡ್ತಾ ಇದೆಯಾ? ಈ ಸರ್ಕಾರ ನಮ್ಮ ಮೇಲೆ ಅಂದರೆ ಬೆಂಗಳೂರಿಗರ ಒಂದು ಜೀವವನ್ನು ಸುರಕ್ಷಿತವಾಗಿ ಕಾಪಾಡ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರಾ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತದೆ. ಆ ಗೇಟ್ ನೋಡಿದ್ರೆ ಅತ್ಯಂತ ಎತ್ತರವಾಗಿ ಅಗಲವಾಗಿ ತೂಕದಿಂದ ಕೂಡಿದೆ. ಆ ಗೇಟ್ಗೆ ಇಂಚ್ ಹಾಕಿದಾರಲ್ಲ, ಅದ್ರ ಮೂಮೆಂಟ್ಗೆ ಇಂಚ್ ಹಾಕಿರ್ತಾರಲ್ಲ, ಆ ಇಂಚಿನ ಸೈಜನ್ನು ಗಮನಿಸಿದ್ರೆ ಅಲ್ಲಿ ಗೊತ್ತಾಗುತ್ತೆ ಯಾವ ಗಾತ್ರದ ಗೇಟ್ಗೆ ಎಷ್ಟು ಇಂಚ್ ಅಂದರೆ ಗಾತ್ರದ ಇಂಚಸ್ಸನ್ನು ಹಾಕಬೇಕಾಗಿತ್ತು, ಎಷ್ಟು ಇಂಚಸ್ಗಳು ಬರಬೇಕಾಗಿತ್ತು. ಕೇವಲ 2 ಇಂಚಸ್ಸು ಚಿಕ್ಕದು ಸಾಲ್ಡರ್ ಮಾಡಿ ಆ ದೊಡ್ಡ ಗೇಟ್ಗಳನ್ನು ಹಾಕಿದ್ದಾರೆ. ಒಂದು ಸಾರ್ವಜನಿಕ ಕಾಳಜಿಯ ಅನ್ವಯ ನಾವು ಸಹ ಈ ರೀತಿಯ BBMPಯ ಆಟದ ಮೈದಾನ ಮತ್ತು ಪಾರ್ಕ್ಗಳಲ್ಲಿ ಒಂದು ಆ ಸುರಕ್ಷತೆ ಎಷ್ಟಿದೆ ಅಂತಕ್ಕಂಥದ್ದನ್ನು ಗಮನಿಸೋದಕ್ಕೆ ನಾವು ಒಂದು ಸುರಕ್ಷತಾ ಪರಿಶೋಧನೆಯನ್ನು ಅಂದರೆ ಸೋಷಿಯಲ್ ಅಂದರೆ ಸೇಫ್ಟಿ ಆಡಿಟನ್ನು ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಬೆಂಗಳೂರಿನಲ್ಲಿರ್ತಕ್ಕಂಥ ನಮ್ಮ ಬೆಂಗಳೂರಿನ ಪದಾಧಿಕಾರಿಗಳು ಹಾಗೂ ವಿಧಾನಸಭಾ ಕ್ಷೇತ್ರದ ಅಸೆಂಬ್ಲಿಯ ಅಧ್ಯಕ್ಷರು ಹಾಗೂ ವಾರ್ಡ್ನ ಉಸ್ತುವಾರಿಗಳು, ವಾರ್ಡ್ ಆಕಾಂಕ್ಷಿಗಳು ಈ BBMP ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಟದ ಮೈದಾನಗಳು ಮತ್ತು ಪಾರ್ಕ್ಗಳ ಒಂದು ಸುರಕ್ಷತಾ ಆಡಿಟನ್ನು ಮಾಡ್ತಕ್ಕಂಥ ಒಂದು ಅಭಿಯಾನಕ್ಕೆ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಹಾಗೂ ಸಾರ್ವಜನಿಕರಲ್ಲಿಯೂ ಸಹ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಒಂದು ವಾಟ್ಸಪ್ ನಂಬರನ್ನು ನಾವು ಸಾರ್ವಜನಿಕರಿಗೆ ಪ್ರಚಾರಪಡಿಸ್ತಾ ಇದ್ದೀವಿ. ಆ ವಾಟ್ಸಪ್ ನಂಬರ್ ಮೂಲಕ ಯಾರು ವಾಕಿಂಗ್ ಮಾಡ್ತಕ್ಕಂಥ ಒಂದು ಹಿರಿಯರು ಅಥವಾ ವಿದ್ಯಾರ್ಥಿಗಳು, ಯುವಕರು ತಾವು ಏನು ಆಟ ಆಡೋ ಸಂದರ್ಭದಲ್ಲಿ ಅದು ಒಂದು ಜೀವಕ್ಕೆ ಮಾರಕ ಆಗ್ತದೆ, BBMP ಅವರು ಇದನ್ನು ಸರಿಪಡಿಸಬೇಕು ಅಂತ ತಮಗೇನು ಅನ್ನಿಸ್ತದೆ ಅಂತಹ ಮಾಹಿತಿಯನ್ನು ನಮಗೆ ವಾಟ್ಸಪ್ ನಂಬರನ್ನು ನಾವು ಕೊಡ್ತೀವಿ. ಆ ವಾಟ್ಸಪ್ ನಂಬರ್ಗೆ ಆ ಒಂದು ಫೋಟೋಸನ್ನು ಕಳಿಸಿ, ಲೊಕೇಶನ್ನು ಮತ್ತು ಅದರ ವಿಳಾಸವನ್ನು ಕಳಿಸಿದ್ರೆ ನಿಮ್ಮ ಧ್ವನಿಯಾಗಿ ನಾವು ಕೆಲಸ ಮಾಡ್ತೀವಿ. ನಿಮ್ಮ ಏನು ಸಮಸ್ಯೆಗೆ BBMP ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ ಆ ನಿರ್ಲಕ್ಷ್ಯಕ್ಕೆ
ನಾವು ಹೋರಾಟವನ್ನು ಮಾಡ್ತೀವಿ. ಆ ಒಂದು ಸಮಸ್ಯೆಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂಥೇಳಿ ಈಗಾಗಲೇ ನಮ್ಮ ಪಕ್ಷದ ವರಿಷ್ಠರು ಸೂಚನೆಯನ್ನು ಕೊಟ್ಟಿರ್ತಾರೆ. ಅದರ ಅನ್ವಯ ನಾವು ವಾಟ್ಸಪ್ ನಂಬರನ್ನು ನಾವು ಪಬ್ಲಿಷ್ ಮಾಡ್ತಾ ಇದ್ದೀವಿ. 7496999521. ಸೊ ಮತ್ತೆ ನಿಮಗೆ ಈ ನಂಬರ್ ಹೇಳ್ತಾ ಇದ್ದೀನಿ, 7496999521. ಏನಾದರೂ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ BBMP ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದರೆ ದಯವಿಟ್ಟು ಸಾರ್ವಜನಿಕರು ಈ ಒಂದು ವಾಟ್ಸಪ್ ನಂಬರ್ಗೆ ಮಾಡಿ, ನಿಮ್ಮ ಧ್ವನಿಯಾಗಿ ನಾವು ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ನಾವು ನೀಡ್ತಾ ಇದ್ದೀವಿ. ಸೊ ಸಾರ್ವಜನಿಕ ಹಿತದೃಷ್ಟಿಯಿಂದ ಆಮ್ ಆದ್ಮಿ ಪಾರ್ಟಿ ಈ ಒಂದು ಕೆಲಸವನ್ನು ತೆಗೆದುಕೊಂಡಿದೆ. ನಿಮ್ಮೆಲ್ಲರ ಸಹಕಾರವಿರಲಿ. ಹಾಗೂ BBMPಗೂ ಅಧಿಕಾರಿಗಳಿಗೂ ಮತ್ತು ಬೆಂಗಳೂರು ಉಸ್ತುವಾರಿ ಸಚಿವರಿಗೆ ನಾವು ಮನವಿಯನ್ನು ಮಾಡ್ತಿದ್ದೀವಿ, ಈ ರೀತಿಯ ಅಜಾಗರೂಕ ಘಟನೆಗಳು ಮರುಕಳಿಸಬಾರ್ದು. ತಾವು ಏನು ತನಿಖೆಗೆ ವರದಿ ಅಂದರೆ ತನಿಖಾ ವರದಿಯನ್ನು ಕೊಡಿ ಅಂತ ಏನು ಕೇಳಿದ್ದೀರಾ, ಆದಷ್ಟು ಬೇಗ ಅದನ್ನು ತರಿಸ್ಕೊಂಡು ಅದರಲ್ಲಿ ಏನು ವರದಿಯಲ್ಲಿ ರಿಪೋರ್ಟ್ಗಳಿದೆ ಅದನ್ನು ಬಗೆಹರಿಸಬೇಕು ಅಂಥೇಳಿ ಆಮ್ ಆದ್ಮಿ ಪಾರ್ಟಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ.